ಮಾಣಿಕ್ನಗರ ಗ್ರಾಮದ ಮಾಣಿಕ್ನಗರ ನಾಲ ಹತ್ರ ಇದ್ದೀವಿ. ನನ್ನ ಹಿಂದುಗಡೆ ಏನು ನೀರಿದ್ದಾವೆ ಇವು ಹುಮ್ನಾಬಾದ್ ಕೈಗಾರಿಕಾ ಕ್ಷೇತ್ರದಲ್ಲಿ ಕೆಲವಾರು ಕಂಪ್ನಿಗಳಿವೆ, ಅದರಿಂದ ಬರುತ್ತಿರೋದು. ಇಲ್ಲಿ ನಾವು ಈ ಹಳ್ಳದಲ್ಲಿ ನೋಡಿದರೆ ಒಂದು ಮೀನೂ ಕಾಣಲ್ಲ, ಯಾವ ಜೀವಿನೂ ಕಾಣಲ್ಲ. ಇದು ನಾವು 4 ವರ್ಷದಿಂದ ಸಂಘರ್ಷಣೆ ಮಾಡ್ತಾ ಇದ್ದೀವಿ ಈ ನೀರು ಬಂದಾಗಬೇಕಂತ. ಮತ್ತು ಇದ್ರ ಚೆಕ್ ಡ್ಯಾಮ್ ಗೌರ್ಮೆಂಟಿಂದ ಏನು ಚೆಕ್ ಡ್ಯಾಮ್ ಕಟ್ಟಿದ್ದಾರೆ, ಅದು ಚೆಕ್ ಡ್ಯಾಮು ಒಡೆದಿದ ಮೇಲೂ ಈ ನೀರು ಈ ಟೈಪ್ ಬರುತ್ತೆ. ಮತ್ತು ಹರಿಯುವ ಚಿತ್ರವನ್ನು ತಾವು ನೋಡ್ಬೋದು, ನೀರು ಹರಿತಾ ಇದೆ. ಇದರಲ್ಲಿ ನಾವು ಇವಾಗ ಕೇಳ್ಕೊಳ್ಳೋದೇನೆಂದರೆ ಅಧಿಕಾರಿಗಳಿಂದ ಪರಿಸರ ಮಾಲಿನ್ಯ ಅಧಿಕಾರಿಗಳಿಂದ ಕೇಳ್ಕೊಳ್ಳೋದೇನೆಂದರೆ ನಿಮ್ಮದು ಗೌರ್ನಮೆಂಟ್ ಅಂದರೆ ಸರ್ಕಾರಿ ಅಧಿಕಾರಿಗಳು ದೊಡ್ಡವರು, ಏನು ಈ ಕೆಮಿಕಲ್ ಫ್ಯಾಕ್ಟ್ರಿಗಳು ದೊಡ್ಡವು ಅಂತ. ಮತ್ತು ಇಷ್ಟು ವಾಸನೆ ಬರ್ತಾ ಇದೆ ಇಲ್ಲಿ. ಈ ರಸ್ತೆಯಿಂದ ಕನ್ಕಟ್ಟ ಮತ್ತು ಹೋಗುವ ಜನರು ಹೋಗಿ ಕೈ ಹಚ್ಕೊಂಡು ಹೋಗುವ ಪರಿಸ್ಥಿತಿ ಬಂದಿದೆ. ಇದೇ ನೀರು ನಮ್ಮ ಬಾವಿಗಳಿಗೆ ಮತ್ತು ಬೋರ್ವೆಲ್ಗಳಿಗೆ ಬರುತ್ತೆ. ಕುಡಿಯುವ ನೀರು ಲಾಯಕ್ಕಿಲ್ಲ ಅಂತ ಆಲ್ರೆಡಿ ರಿಪೋರ್ಟ್ಸು ಬಂದಿದೆ. ಮತ್ತು ಈ ಕಂಪ್ನಿಗಳಿಗೆ ಚಾಲನೆಯನ್ನು ಕೊಡ್ತಾರೆ ಮತ್ತು ಬಂದ್ ಮಾಡ್ತಾರೆ. ಜನರ ಕಣ್ಣಿಗೆ ಮಣ್ಣು ಹಾಕುವ ಕೆಲಸ ಮಾಡ್ತಾ ಇದ್ದಾರೆ ಪರಿಸರ ಅಧಿಕಾರಿಗಳು. ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಕೇಳ್ಕೊಳ್ಳೋದೇನೆಂದರೆ, ಅವರು ಪರಿಸರ ಮಾಲಿನ್ಯ ಸಚಿವರು ಈ ಕಂಪ್ನಿಗಳು ಯಾವ ಕಂಪ್ನಿಗಳು ಪೊಲ್ಯೂಟೆಡ್ ಮಾಡ್ತಾ ಇದ್ದಾವೆ ಅವರಿಗೆ ಕಡಿವಾಣ ಹಾಕಿ ಅಂತ ನಾವು ಇಷ್ಟೇ ಕೇಳ್ಕೊಳ್ತೀವಿ.